ಫಸ್ಟ್ ನಾನು ನಿಮಗೆ ನಮ್ಮ ಸ್ಟುಡಿಯೋ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾವಿರೋದು ಬಂದು ಹೆಸರುಘಟ್ಟ ಮೇನ್ ರೋಡಲ್ಲಿ ಬೋನ್ ಮಿಲ್ ಬಸ್ ಸ್ಟಾಪು ಮೇನ್ ರೋಡಲ್ಲೇ ನಮ್ಮ ಸ್ಟುಡಿಯೋ ಸೆಕೆಂಡ್ ಫ್ಲೋರಲ್ಲಿ ಲೊಕೇಟ್ ಆಗಿರುತ್ತೆ. ದೊಡ್ಡದಾಗಿ ಬೋರ್ಡ್ ಇರುತ್ತೆ, ಇಬ್ಬನಿ ಸಿಲ್ಜು, ನೇಲ್ ಆರ್ಟ್ ಮತ್ತು ಲ್ಯಾಶಸ್, ಸ್ಕಿನ್ ಮೇಕಪ್ ಅಂತೆಲ್ಲ ಇರುತ್ತೆ. ಅದು ತುಂಬ ಜನಕ್ಕೆ ಗೊತ್ತಿರಲ್ಲ, ಹೆಸರುಘಟ್ಟ ಅನ್ಕೊಂಡ್ಬಿಡ್ತಾರೆ. ಬಗಲ್ಗುಂಟೆ ಅದು ಗೊತ್ತಿಲ್ಲ ಅಂತಂದರೆ ನಾಗಸಂದ್ರ 8ನೇ ಮೈಲಿ ಈ ಲೊಕೇಶನಲ್ಲಿ ನಾವಿರೋದು. ನಮ್ದಿರೋದು ಇದು ಒಂದೇ ಬ್ರಾಂಚ್. ಇನ್ನೂ ಬೆಸ್ಟ್ ಅಂತಂದರೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಸಪ್ತಗಿರಿ ಹಾಸ್ಪಿಟಲ್ ಅಂತ ತೋರಿಸಿದ್ರೆ ಸಾಕು, ಮೇನ್ ರೋಡಲ್ಲೇ ನಮ್ಮದು ದೊಡ್ಡದಾಗಿ ಕಾಣಿಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ಯೂಟ್ಯೂಬ್ಗೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ಡೇ ವ್ಲಾಗ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ಯಾವ ಥರ ನಾನು ಬರೀ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಆಲ್ಸೋ ಎ ಬಿಸ್ನೆಸ್ ವುಮೆನ್. ಸೊ ನಿಮ್ಗೆ ಯಾವ ಥರ ನೆಕ್ಸ್ಟ್ ವೀಡಿಯೋಗಳು ಏನು ರಿಲೇಟೆಡ್ ಆಗಬೇಕು, ಹೇರ್ ಎಕ್ಸ್ಟೆನ್ಷನಾ, ಫೇಶಿಯಲ್ಸಾ, ಯಾವ ಥರ ರಿಲೇಟೆಡ್ ವೀಡಿಯೋಸ್ ಬೇಕು, ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇವತ್ತು ನಮ್ಮ ಸ್ಟುಡಿಯೋ ಟೂರ್ ತೋರಿಸ್ತಿದ್ದೀನಿ. ಹೆಂಗೆ ನಾವು ಯಾಕೆ ಸ್ಟುಡಿಯೋನ ಚೇಂಜ್ ಮಾಡಿದ್ವಿ ಅನ್ನೋದೊಂದು, ಮತ್ತು ಇಂಟೀರಿಯರ್ ಡಿಸೈನ್ ಎಲ್ಲ ಹೆಂಗೆ ರೆಡಿ ಮಾಡಿದ್ದು, ಯಾರು ರೆಡಿ ಮಾಡಿದ್ದು, ಹೆಂಗೆ ಚೂಸ್ ಮಾಡಿದ್ವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು. ಏನು ಗೊತ್ತಾ, ಸೊ ಇದು ಹಿಂಗೆ ಕಾಣಿಸ್ತಿದ್ಯಲ್ಲ, ಸೊ ನನಗಿದು ಪ್ಲ್ಯಾನ್ ಇರಲಿಲ್ಲ. ಈ ಥರ ಎಲ್ಲ ಬಾಕ್ಸು ಈ ಥರ ಥೀಮ್ ನನಗೆ ಪ್ಲ್ಯಾನ್ ಇರಲಿಲ್ಲ. ನನ್ನ ಹಸ್ಬೆಂಡು ಪೋಲಾರ್ ಬೇರ್ ಶಾಪ್ಗೆ ಹೋದಾಗ ಅಲ್ಲಿ ಡೋರಲ್ಲಿ ಓಪನ್ ಮಾಡಿದಾಗ ಹಿಂಗೆ ಇರೋದು. ಸೊ ಅದನ್ನ ನೋಡಿ ನಮ್ಮ ಸ್ಟುಡಿಯೋಗೂ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅವ್ರು ಪ್ಲ್ಯಾನ್ ಮಾಡಿದ್ರು. ಇನ್ನೊಂದೇನೆಂದರೆ ಮುಂಬೈಯಲ್ಲೆಲ್ಲ ಒಂದು ಸ್ವಲ್ಪ ಸಲೂನ್ಗಳಲ್ಲಿ, ಒಂದಿಬ್ಬರು ಸಲೂನ್ಗಳಲ್ಲಿ ಬರೀ ಡೋರ್ ಮಾತ್ರ ಈ ಥರ ಇತ್ತು ಅಷ್ಟೇ. ಬಟ್ ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಿ ಇದೆಲ್ಲನೂ ಕೂಡ ಅವ್ರ ಪ್ಲ್ಯಾನೇ ಇದು, ನಂದಂತೂ ಅಲ್ವೇ ಅಲ್ಲ. ಸೊ ನೀವು ಎಂಟ್ರಿ ಕೊಟ್ಟಿದ ತಕ್ಷಣ ನಿಮಗೆ ಈ ಜಾಗ ಕಾಣಿಸುತ್ತೆ. ಇದು ಬಂದು ನಮ್ಮ ರಿಸೆಪ್ಷನ್ ಆ್ಯಂಡ್ ವೇಟಿಂಗ್ ಏರಿಯಾ. ಸೊ ಈ ಸೋಫಾ ನೋಡಿದ್ದೀರಲ್ಲ, ನಾನು 3 ಸ್ಟುಡಿಯೋ ಚೇಂಜ್ ಮಾಡಿದ್ದೀನಿ. ಎಲ್ಲ ಸ್ಟುಡಿಯೋದಲ್ಲೂ ಇದೇ ಸೋಫಾನೇ ಇರೋದು. ಸೊ ಇದನ್ನು ತುಂಬ ಜನ ಹೇಳಿದ್ರು, ಚೇಂಜ್ ಮಾಡಿಬಿಡಿ ಅಲ್ಲ, ಯಾಕೆ ಇದನ್ನು ಹಂಗೆ ಇಟ್ಕೊಂಡಿದ್ದೀರ, ಕಲರ್ ಆದರೂ ಚೇಂಜ್ ಮಾಡಿ ಅಂತ. ಈ ಕಲರು ಈ ಸೋಫಾ ಮೇಲೆ ಎಷ್ಟೊಂದು ಸ್ಟೂಡೆಂಟ್ಸು, ಎಷ್ಟೊಂದು ಕ್ಲೈಂಟ್ಸು, ಎಷ್ಟೊಂದು ಮಾತುಗಳು, ಕಮ್ಯುನಿಕೇಷನ್ಸ್ಗಳು, ಫೀಲಿಂಗ್ಸು, ಮತ್ತು ಏನೇನೋ ಬಿಸ್ನೆಸ್ ಆಗಿದೆ, ಎಷ್ಟೊಂದು ಬಿಸ್ನೆಸ್ ಆಗಿದೆ. ಸೊ ಹಾಗಾಗಿ ನಾನು ಈ ಸೋಫಾನ ಮಾರೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ, ನನ್ನ ಹಸ್ಬೆಂಡ್ ಕೂಡ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ಸೋಫಾನ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಈ ಒಂದು ಟೀಪೈ ಕೂಡ ಅಷ್ಟೇ. ಇದು ಕೂಡ 3 ಪಾಸ್ಟ್ 2 ಸ್ಟುಡಿಯೋದಲ್ಲೂ ಕೂಡ ಇದೇ ಇತ್ತು. ಅದನ್ನೇ ಇಲ್ಲೂ ಸಹ ಕ್ಯಾರಿ ಮಾಡಿದ್ದೀವಿ. ಇಲ್ಲಿ ವೇಟಿಂಗ್ ಏರಿಯಾ, ಬಂದಿರೋ ಕ್ಲೈಂಟ್ಸು ಇಲ್ಲಿ ಕೂತ್ಕೊತಾರೆ. ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟು ಇದು ನೋಡ್ತಿದ್ದಾರಲ್ವಾ, ಈ ಹುಡುಗಿ, ಇದು 3D. ಇಲ್ಲಿ ಏನು ಮಾಡಿಸ್ಬೇಕು, ನನ್ನ ಹೆಸರು ಲೋಗೋ ಹಾಕ್ಸ್ಬೇಕಾ, ನನ್ನ ಹೆಸರು ಲೋಗೋ ಹಾಕ್ಸ್ಬಿಟ್ರೆ ತುಂಬ ಓವರಾಗಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ನನ್ನ ಹಸ್ಬೆಂಡ್ ಏನು ಮಾಡಿದ್ವಿ, ಹುಡುಕಿ ಜಸ್ಟ್ ರ್ಯಾಂಡಮ್ ಆಗಿ ಇದನ್ನು ತೊಗೊಂಡು ChatGPT ಹಾಕಿ ಚೆಕ್ ಮಾಡಿದ್ವಿ. ಈ ಜಾಗದಲ್ಲಿ ನಮ್ಮ ಈ ಸೋಫಾ ಬಂದರೆ ಹೆಂಗೆ ಕಾಣಿಸುತ್ತೆ, ಮತ್ತು ಈ ಒಂದು ಇದು ಬಂದರೆ, ಅಂದರೆ ವಾಲ್ಪೇಪರ್ ಬಂದರೆ ಹೆಂಗೆ ಕಾಣಿಸುತ್ತೆ ಅಂತ. ಲೈಕ್ 6D ವಾಲ್ಪೇಪರ್ ಇದು. ನೀವು ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಲೈಕ್ ವಾಲ್ಪೇಪರ್ ಅನ್ಸಲ್ಲ, ನಾವು ಫುಲ್ ಒಂಥರ 8Dಲಿ ಮಾಡಿಸಿರೋ ಥರನೇ ಅನಿಸುತ್ತೆ. ಸೊ ಅದೇ ಥರ ನೋಡಿ ಇದನ್ನು ಹಾಕ್ಸಿರೋದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಏನಂದರೆ, ಇಲ್ಲೆಲ್ಲ ಬಂದರೆ ನೇಲ್ ಆರ್ಟು, ಮತ್ತು ಇಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಪ್ರಾಡಕ್ಟ್ಸು ಕೂಡ ಅಷ್ಟೇ, ನಾರ್ಮಲಾಗಿ ಸ್ವಲ್ಪ ಶಾಂಪೂಸು, ಕಂಡೀಷ್ನರ್ಗಳಿದ್ದಾವೆ. ಲೈಕ್ ಹೇರ್ ಬೋಟಾಕ್ಸ್ ಟ್ರೀಟ್ಮೆಂಟ್ಗಳು ತೊಗೊತಾರಲ್ಲ, ಸೊ ಅವ್ರಿಗೆ ಇಲ್ಲಿ ಸ್ವಲ್ಪ ಶಾಂಪೂಸ್ ಆ್ಯಂಡ್ ಕಂಡೀಷ್ನರ್ ಇರುತ್ತೆ. ಈ ಗಣಪತಿ ನೋಡಿದ್ದೀರಾ ನೀವು, ನಮ್ಮ ಪ್ರತಿಯೊಂದು ಸ್ಟುಡಿಯೋದಲ್ಲೂ ಇವ್ರು ಇದ್ದೇ ಇದ್ರು. ಸೊ ತುಂಬ ಜನಕ್ಕೆ ಫೇಮಸ್, ಅಂದರೆ ತುಂಬ ಜನಕ್ಕೆ ಇಷ್ಟ ಇವರು. ಸೊ ಹಂಗಾಗಿ ಇವ್ರನ್ನ ಎಲ್ಲೂ ಬಿಸಾಕಲ್ಲ ಅಂತನೋ, ಸಾರಿ, ಎಲ್ಲೂ ಕಳ್ಸಲ್ಲ, ನಾನೇ ಇಟ್ಕೊಂಡಿರ್ತೀನಿ ಇವ್ರನ್ನ. ಆ್ಯಂಡ್ ನಾನು ಎಷ್ಟೇ ಸಲೂನ್ ಮಾಡಿದ್ರು, ನಾನು ಎಲ್ಲಿರ್ತೀನೋ ಇವ್ರು ಅಲ್ಲೇ ಇರ್ತಾರೆ. ಬೇರೆ ಬೇರೆ ಬ್ರಾಂಚಸ್ ಮಾಡಿದ್ರೆ ಮಾತ್ರ ಅವ್ರು ಅಲ್ಲಿ ಹೋಗಲ್ಲ, ಇನ್ನು ಮಿಕ್ಕಿದ ಕಡೆ ಎಲ್ಲ ನನ್ನ ಜೊತೆನೇ ಇರ್ತಾರೆ. ಮತ್ತು ಇದೆಲ್ಲ ನೇಲ್ ಪಾಲಿಷಸ್ಸು, ನೇಲ್ ಆರ್ಟ್, ಲೈಕ್ ಎಲ್ಲ ಜೆಲ್ ಪಾಲಿಷಸ್ ಇಟ್ಟಿರ್ತೀವಿ. ಸೊ ನೇಲ್ ಆರ್ಟ್ ಮಾಡಿಸ್ಕೋಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ನಮ್ಮ ಸ್ಟುಡಿಯೋಗೆ ಬರ್ಬೋದು. ಓಕೆನಾ. ಅದಾದಮೇಲೆ ಇಲ್ಲಿ ಇದೊಂದು ಟೇಬಲ್ ಇದೆ. ಇಲ್ಲಿ ಜಾಸ್ತಿ ನಮ್ಮ ಸ್ಟಾಫ್ಸೇ ಕೂತಿರ್ತಾರೆ ನಮಗಿಂತ, ಕ್ಲೈಂಟ್ಸ್ಗಿಂತ.
ಸೊ ಅವ್ರ ಸ್ಪಾಟ್ ಇದು, ಅವ್ರಿಗೆ ರಿಸೆಪ್ಷನ್ ಎಲ್ಲ ಇರಲ್ಲ, ಅವ್ರು ಇಲ್ಲೇ ಇರ್ತಾರೆ. ಆ್ಯಂಡ್ ಊಟ ಮಾಡೋದು ಸಮೇತ ಇಲ್ಲೇ ಮಾಡ್ತೀವಿ. ಸೊ ಹಾಗೆ ಇದಾದ್ಮೇಲೆ ಇಲ್ಲಿ ಬಂದು ರಿಸೆಪ್ಷನ್ ಏರಿಯಾ. ನೀವು ಲಾಸ್ಟ್ ಒಂದೊಂದು ಬ್ಲಾಗ್ ನೋಡಿದ್ರೆ, ಹಳೆ ಸ್ಟುಡಿಯೋ ಬ್ಲಾಗ್, ನಿಮ್ಗೆ ಅದು ಗೊತ್ತಾಗ್ತಿತ್ತು. ಈ ವೆಂಕಟೇಶ್ವರ ನನ್ನ ಒಂದು ಫೇವ್ರೆಟ್ ದೇವರು ವೆಂಕಟೇಶ್ವರ. ಮತ್ತೆ ಇಲ್ಲಿ ಬನ್ನಿಸಿಲ್ಜು ಲೋಗೋ ಅಂತ ಹೀಗೆ ಹಾಕಿದ್ದೀವಿ. ಇಲ್ಲಿ ನಾವು ಕ್ಯಾಶ್ನ ಡೀಲ್ ಮಾಡ್ತೀವಿ, ಪೇಮೆಂಟ್ಸ್ ತಗೊತೀವಿ. QR ಇಟ್ಟಿದ್ವಿ, ಬಟ್ ಎತ್ಬಿಟ್ವಿ. ಈ ಒಂದು ನೋಡ್ತಿದ್ದೀರಲ್ಲ, ಆ್ಯಕ್ಚುಲಿ ಇದೇನು ಗೊತ್ತಾ, ಇದು ನಮ್ಮ ಶಿಲ್ಪ ನನಗೆ ಕೊಟ್ಟಿದ್ದು, ನನಗೆ ಗಿಫ್ಟ್ ಮಾಡಿದ್ದು. ಸೊ ಅವಳು ಸ್ವಲ್ಪ ಡುಮ್ಗಿದ್ದಾಳಲ್ವ, ಅವಳ ಥರನೇ ಒಂದು ಆನೆ ಇರಲಿ ಅಂತ ಅವಳೆ ಕೊಟ್ಟಳು ನನಗಿದು. ಆ್ಯಂಡ್ ವಾಸ್ತುದಂತೆ. ಸೊ ಸೊ ಹಾಗಾಗಿ ಮತ್ತು ಸೀಲಿಂಗ್ ಎಲ್ಲ ನನ್ನ ಹಸ್ಬೆಂಡೇ ಡಿಸೈನ್ ಮಾಡಿರೋದು. ಇದೆಲ್ಲ ನಾವು ಸ್ಟುಡಿಯೋಗೆ ಬೇರೆ ಯಾರನ್ನೂ ಇಟ್ಕೊಂಡಿಲ್ಲ. ಅಂದರೆ ಇಂಜಿನಿಯರಿಂಗ್ ಆಗಲಿ ಇಂಟೀರಿಯರ್ ಡಿಸೈನಿಂಗ್ ಆಗಲಿ ಯಾರನ್ನೂ ಇಟ್ಟಿಲ್ಲ. ನಾನು ನನ್ನ ಹಸ್ಬೆಂಡೇ ಖುದ್ದಾಗಿ ನಿಂತು ಇದನ್ನೆಲ್ಲ ನಾವು ಈ ಕಲರೇ ಬರಬೇಕು, ಇಲ್ಲಿ ಇದೇ ಬರಬೇಕು ಅಂತ ಆಲ್ಮೋಸ್ಟ್ 3 to 4 months ತಗೊಂಡು ಈ ಸ್ಟುಡಿಯೋ ರೆಡಿ ಮಾಡಿದ್ದೀವಿ. ಈ ಸ್ಟುಡಿಯೋ ಸ್ಪೇಸ್ ಬಂದು ಆ್ಯಕ್ಚುಲಿ 1200 ಸ್ಕ್ವೇರ್ ಫೀಟು. ಮತ್ತು ಇದು ಕಾಣಿಸ್ತಿದೆಯಲ್ಲ, ಇದು ನಾನು ಐಕ್ಯದಲ್ಲಿ ತೊಗೊಂಡಿದ್ದು. ಸೊ ಈ ಸೀಲಿಂಗ್ ಎಲ್ಲ ನನ್ನ ಹಸ್ಬೆಂಡೇ ಪ್ಲ್ಯಾನ್ ಮಾಡಿದ್ದು. ತುಂಬ ಟೈಮ್ ತೊಗೊಟ್ಟು, ತುಂಬ ತಲೆನೋವಿತ್ತು, ಬಟ್ ವರ್ತ್. ಸೊ ಬೈ ನೆಕ್ಸ್ಟ್ ತೋರಿಸ್ತೀನಿ. ಲೈಟ್ಸ್ ಆನ್ ಮಾಡ್ರೆಮ್ಮ, ನಮ್ಮ ಹುಡುಗಿರಿನ ಲೈಟ್ಸ್ ಸರಿಯಾಗಿ ಆನ್ ಮಾಡಿಲ್ಲ. ಈ ಫಿಶ್ ಟ್ಯಾಂಕ್ ನಮ್ಮ ಹಳೆ ಸ್ಟುಡಿಯೋದಲ್ಲೂ ಇತ್ತು. ಸೊ ಇದು ಸಹ ಈ ಫಿಶ್ ಟ್ಯಾಂಕ್ನ ಹಾಗೆ ಇಟ್ಟಿದ್ದೀವಿ. ಇದೆಲ್ಲ ಸ್ವಲ್ಪ ಗಿಡಗಳೈತೆ. ಆ್ಯಕ್ಚುಲಿ ನೀವು ಹಳೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ಸ್ವಲ್ಪ ಗಿಡಗಳೈತೆಲ್ಲ ಕಟ್ ಮಾಡಿ ಎಲ್ಲ ಚಿಕ್ಕದು ಮಾಡಿದ್ದೀವಿ. ಇನ್ನೂ ಒಂದು 6 ತಿಂಗಳು ಬಿಟ್ಟರೆ ಫುಲ್ಲು ಕಾಡಾಗಿರುತ್ತೆ. ಸೊ ಇದಾದಮೇಲೆ ನೀವು ಫ್ರಂಟಲ್ಲಿ ನೋಡಿದ್ರಲ್ಲ, ಸೇಮು ನನ್ನ ಆಫೀಸ್ ರೂಮ್ಗೂ ಮಾಡಿಸಿದ್ದೀವಿ. ಬನ್ನಿ ನಮ್ಮ ಆಫೀಸ್ ರೂಮಲ್ಲೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸೊ ಲೈಟ್ಸ್ ಆನ್ ಮಾಡಿದೆ. ಸೊ ಇಲ್ಲಿ ನಾನು ಕುತ್ಕೊಳ್ಳೋದು ಹೀಗೆ. ಮತ್ತು ನಾನು ಪೂಜೆ ಮಾಡ್ತೀನಲ್ಲ ದೇವರು, ಆ್ಯಂಡ್ ಸ್ವಲ್ಪ ಏನೇನೋ ಪೂಜೆ ಮಾಡಿಸ್ಕೊಳೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಕ್ಯಾಶ್ ಅಂತೀನಿ, ಪರ್ಸ್. ಕ್ಯಾಶ್ ಇಲ್ಲ ಈ ಸದ್ಯಕ್ಕೆ, ಎಲ್ಲ ಆನ್ಲೈನ್ ಥ್ರೂ ಟ್ರಾನ್ಸಾಕ್ಷನ್ ಆಗೋದು. ಪರ್ಸ್ ಮತ್ತು ಒಂದು ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲೇ ಕುತ್ಕೊಂಡೆ ಹೀಗೆ ಮಾತಾಡೋದು. ಮತ್ತು ಇಲ್ಲಿ ನಾನು ಸ್ವಲ್ಪ ಸರ್ಟಿಫಿಕೇಟ್ಸ್ಗಳು, ಲೈಸೆನ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬರೋರ್ನೆಲ್ಲ ನೋಡಬೇಕಲ್ಲ, ಅದಕ್ಕೆ ನಾನಿಲ್ಲಿ ಮಾನಿಟರ್ ಇಲ್ಲೇ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮ ಇಬ್ಬರು ಕ್ಲೈಂಟ್ ಬಂದರೆ ಅವ್ರು ಇಲ್ಲಿ ಕುತ್ಕೊತಾರೆ. ಸೊ ಅಷ್ಟೇ. ಸೊ ಹೊರಗಿರೋದಲ್ಲದೆ ಒಳಗಡೆ ನೋಡಿ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ. ವಾಸ್ತು ಕುದುರೆ ಇದು, ವಾಸ್ತು ಕುದುರೆ ಬುದ್ಧ. ಇದನ್ನು ನಮಗೆ ನಮ್ಮ ರವಿ ಮಮ್ಮ ಮನೆಯಿಂದ ತೊಗೊಂಡ್ಬಂದಿದ್ದು ನಾವು. ಆ್ಯಕ್ಚುಲಿ ಇಲ್ಲೂ ಒಂದಿದೆ ಗೋಲ್ಡನ್ ಕುದುರೆ, ಮತ್ತು ಕುಬೇರ ಇದ್ದಾರೆ, ಮತ್ತು ಅಲ್ಲೊಂದು ಕುಬೇರ ಇದ್ದಾರೆ. ನಮ್ಮ ಪ್ರತಿಭಾ ದೀದಿ ಅವರು ಆ ಕುಬೇರ ಕೊಟ್ಟಿದ್ದು. ಇದು ಬಂದು ಇದು ಹೇಳ್ತೀನಿ, ಅದ್ರ ಹೆಸರು ಮರ್ತೋಗಿದೆ, ಹೆಸರು ಹೇಳ್ತೀನಿ. ನಮ್ಮ ಸ್ಟುಡಿಯೋಲಿ ಬಂದಿರೋ ಮೋಸ್ಟ್ ಕ್ಲೈಂಟ್ಸ್ ಕೇಳೋದೇನು ಗೊತ್ತಾ, ಈ ಒಂದು ಫ್ರೇಮು, ಇನ್ನೊಂದು ಫ್ರೇಮ್ ಇದೆ ಇದೇ ಥರ, ಎಲ್ಲಿ ತೊಗೊಂಡ್ರಿ ಅಂತ. ಅದನ್ನು ಹೇಳ್ತೀನಿ ಬನ್ನಿ ಎಲ್ಲಿ ತೊಗೊಂಡೆ ಅಂತ. ಸೊ ಅಲ್ಲಿ ನೋಡಿದ್ರಲ್ಲ, ಅದೊಂದು 2 ಐಡಲ್ಲು, ಇದೊಂದು, ಮತ್ತು ಈ ಗಿಡಗಳು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಮತ್ತು ಇದು, ಅದು ಬಿಟ್ಟಾಕಿ ಅದನ್ನು ಎಲ್ಲಿ ತಗೊಂಡ್ರಿ ಅಂತ ಕೇಳ್ಬಿಡೋದು, ಬಂದು ವಾಸ್ತು ಮಾಡಿಸಿರೋದು ಅದು. ಮತ್ತು ಇದು. ಸೊ ಇದೆಲ್ಲ ಬಂದು ನಾವು ರಾಯಲ್ ಲೋಕಲ್ ತೊಗೊಂಡಿರೋದು, ಆಪೋಸಿಟ್ಟು ಐಕ್ಯ ಆಪೋಸಿಟ್. ಸೊ ಇದು ಬಂದು ಚಿಕ್ಕದು, ಮೇ ಬಿ ಅಮೆಝಾನಲ್ಲಿ ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿರೋದು. ಇದೆಲ್ಲ ಸೆಲೆಕ್ಷನ್ ಹಸ್ಬೆಂಡ್, ನಾನಲ್ಲ. ಓಕೆನಾ. ಸೊ ಇದಾದಮೇಲೆ ನಾವಿಲ್ಲಿ ಟ್ರೀಟ್ಮೆಂಟ್ ರೂಮ್. ಸೊ ಇದು ನಮ್ಮ ಟ್ರೀಟ್ಮೆಂಟ್ ರೂಮ್. ಇದು ನೋಡಿ, ಇಲ್ಲಿ ಹ್ಯಾಂಡ್ ವಾಶು, ಫೇಸ್ ವಾಶು, ಮತ್ತು ಫೇಶಿಯಲ್ಸು, ಮತ್ತು ಟ್ರೀಟ್ಮೆಂಟ್ ಅಂದರೆ ಹೈಡ್ರಾ ಫೇಶಿಯಲ್, ಅಡ್ವಾನ್ಸ್ ಫೇಶಿಯಲ್ಸು, ಆ ಥರ ಇಲ್ಲಿ ನಡೆಯುತ್ತೆ. ಆ್ಯಂಡ್ ಇದು ಬರೀ ಲೇಡೀಸಿಗೆ ಮಾತ್ರ ನಮ್ಮದು, ನಮ್ಮಲ್ಲಿ ಜೆಂಟ್ಸ್ ಇಲ್ಲ. ಮತ್ತು ಅಲ್ಲೊಬ್ಳಿದ್ದಾಳೆ, ಅವಳು ಕ್ಯಾಮ್ರಾಗೆ ಬರಲ್ಲ ಅಂತೆ. ಮತ್ತು ನಮ್ದು ಇನ್ನೊಬ್ಬಳು ಸ್ಟಾಫ್ ನೋಡಿ ಅಲ್ಲಿ ಕೂತಿರ್ತಾಳೆ, ನೋಡ್ರಿ ನಮ್ಮ ದೇಶದ ಪ್ರಜೆಗಳು ನೋಡಿ, ದೇಶದ ಪ್ರಜೆಗಳು. ಓಕೆ. ಸೊ ನೆಕ್ಸ್ಟ್ ಏನು ಗೊತ್ತಾ, ಈ ಏರಿಯಾ ಏನು ನೋಡ್ತಿದ್ದೀರಾ, ಇಲ್ಲಿ ಏನು ನಡೆಯುತ್ತಂದರೆ ಹೇರ್ ಎಕ್ಸ್ಟೆನ್ಷನ್ಸ್, ಹೇರ್ ಟ್ರೀಟ್ಮೆಂಟ್ಸ್, ಬೊಟಾಕ್ಸ್, ಅನೋಪ್ಲಾಸ್ಟಿಯಾ ಮತ್ತು ಕ್ಲಾಸಸ್ ನಡೆಯುತ್ತೆ ಈ ಒಂದು ಜಾಗದಲ್ಲಿ. ಸೊ ಇದು ಬಂದು 2 ಚೇರ್ ಇದೆ,
ಓ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟವ್ರು ನಮ್ಮ ಹುಡುಗಿರು. ಆ್ಯಂಡ್ ಟ್ರೇ, ಹೇರ್ ವಾಶ್ ಮತ್ತು ಪ್ರಾಡಕ್ಟ್ಸ್ ಎಲ್ಲ ಒಳಗಿದೆ. ಇದು ಬಂದು ನಾವೇನೋ ಸರ್ವಿಸಸ್ ಏನೇ ಮಾಡಿದ್ರು ಇಲ್ಲಿ ನಿಂತು ಫೋಟೋ ತಗೊಳ್ಳೋದಕ್ಕೆ ಈ ಒಂದು ಸೆಟಪ್ನ ಹಾಕಿದ್ದೀವಿ. ವಾಲ್ಪೇಪರ್ ಇದು. ಮತ್ತು ಇದೆಲ್ಲ ಹೇರ್ ಎಕ್ಸ್ಟೆನ್ಷನ್ಗಳು, ರಿಯಲ್ ಹ್ಯೂಮನ್ ಹೇರ್ನ ಸೋರ್ಸ್ ಮಾಡಿ ತಂದಿರೋದು ನೋಡಿ. ಹೇರ್ ಎಕ್ಸ್ಟೆನ್ಷನ್. ಸೊ ಇಷ್ಟು. ಸೊ ಆ ಕಡೆಯಿಂದ ಒಂದು ಹಾಗೆ ವಿಡಿಯೋ, ಅಂಗಡಿಯಿಂದ ಹಂಗೆ ಆ ಕಡೆ ಒಂದು ವಿಡಿಯೋ. ಸೊ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ನನ್ನ ಏನು ಏನು ನನ್ನ 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 ಎಸ್, ಸೊ ನನ್ನ ಸ್ಟುಡಿಯೋ ಟೂರ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಮಾಡಿ ಮಾಡ್ಕೊಂಡಿದ್ದು ನಾನು ಐಬ್ರೋ ಮಾಡಿಸಿಲ್ಲ, ಚೆನ್ನಾಗಿ ಕಾಣಿಸ್ತಲ್ಲ ವಿಡಿಯೋದಲ್ಲಿ. ನಾನು ನಾಳೆ 2 ಎಕ್ಸ್ಟೆನ್ಷನ್ ಇದೆ. If you hate bottom lash mascaras because most men, then let's do yellow. ಜಿಮ್ಮಲ್ಲೆಲ್ಲ ನೋಡ್ತಾರೆ, ಅದೇ ಪ್ರಾಬ್ಲಮ್.